ನಮಸ್ತೆ, ಬನ್ನಿ ನಾವು ಇವತ್ತು ಇಡ್ಲಿ ದೋಸೆಗೆ ಬೇಕಾಗುವಂಥ ಹೋಟೆಲ್ ಸ್ಟೈಲಲ್ಲಿ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕಾಗಿ ನಾನು ಸುಮಾರು 1 ಕಪ್ಪಷ್ಟು ಹಸಿ ಕೊಬ್ಬರಿ, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಕಡಾಯಿಯಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಮ್ಮ ಖಾರ ತಕ್ಕಂತೆ 3 ರಿಂದ 4 ಹಸಿಮೆಣಸಿನ್ಕಾಯಿ, 8 ರಿಂದ 10 ಬೆಳ್ಳುಳ್ಳಿ ಹೆಸರು, 1 ಇಂಚಷ್ಟು ಶುಂಠಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಸುಮಾರು 3 ರಿಂದ 4 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿನವರೆಗೂ ಹುರಿದುಕೊಳ್ಳಿ. ಆಮೇಲೆ ಇದನ್ನು ತೆಂಗಿನಕಾಯಿ ಒಂದಿಗೆ ಸೇರಿಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪಲ್ಸ್ ಮೂಡಲ್ಲಿ 2 ಪಲ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 2 ರಿಂದ 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಆ ಒಗ್ಗರಣೆಯನ್ನು ಚಟ್ನಿಯೊಂದಿಗೆ ಮಿಕ್ಸ್ ಮಾಡಿ ಈಗ ತಯಾರಾಯಿತು ಹೋಟೆಲ್ ಸ್ಟೈಲಲ್ಲಿ ನಮ್ಮ ಕೊಬ್ಬರಿ ಚಟ್ನಿ. ಇದನ್ನು ನೀವು ದೋಸೆ ಅಥವಾ ಇಡ್ಲಿ ಒಂದೇ ಸರ್ವ್ ಮಾಡ್ಬೋದು.